ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸತತ 5-6 ದಿನಗಳ ಎನ್ಕ್ವೈರಿ ನಂತರ ಅಂದ್ರೆ SIT ತಂಡಕ್ಕೂ ಮೊದಲು ಪೊಲೀಸ್ ತನಿಖಾಧಿಕಾರಿಗಳು ಕೂಡ ಅಂದ್ರೆ ಜಿತೇಂದ್ರ ಕೂಡ ಎನ್ಕ್ವೈರಿಯನ್ನು ಮಾಡಿದ್ರು. ಅದಾದ ನಂತರ ಇದೀಗ SIT ತಂಡ 2 ದಿನಗಳನ್ನ ಎನ್ಕ್ವೈರಿ ಮಾಡಿತು. ಮೊದಲ ದಿನ ಭೀಮನನ್ನ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಭೀಮ ಹೇಳುವಂತ ಮತ್ತು ಅವನ ಚಲನವಲನ, ಅವನ ಒಂದು ಮಾತಿನ ಶೈಲಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಒಂದು ತರದ ಒಂದು 8 ಗಂಟೆಗಳ ಕಾಲ ಅವನು ವಿಚಾರಣೆ ಮಾಡಿತ್ತು. ಧರ್ಮಸ್ಥಳ ಹೇಗಿದ್ರಿ, ಏನ್ ಮಾಡ್ತಿದ್ರಿ, ಯಾವಾಗ ಬಂದ್ರಿ, ಅಲ್ಲಿ ಎಷ್ಟು ದಿನ ಇದ್ರಿ, ಎಲ್ಲಿ ಮನೇಲಿದ್ರಿ ಎನ್ನುವಂತ ಒಂದು ಉಭಯ ಕುಶಲೋಪರಿಯ ತರ ಒಂದು ಮಾತನಾಡಿಕೊಂಡು ಅವನ್ನ ಕಳಿಸಿದ್ರು. ಎರಡನೇ ದಿನ ನಿನ್ನೆ ಕೂಡ SITಯ ಮಾಸ್ಟರ್ ಮೈಂಡ್ ಆಗಿರುವಂತ ಪ್ರಣಬ್ ಮೊಹಂತಿ ಅವರು ಭೀಮನನ್ನ ಕರೆಸಿಕೊಂಡು ಭೀಮನ ಜೊತೆ 1-to-1 ಮಾತಾಡಿದ್ರು, ಅಂದ್ರೆ ಎನ್ಕ್ವೈರಿಯನ್ನು ಮಾಡಿದ್ರು. ಯಾಕಂದ್ರೆ ಭೀಮ ಅನ್ನುವಂತ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಅಲ್ಲ, ಅವನು ದೂರುದಾರ ಅಂತ ಹೇಳ್ಬೋದು, ಅವನು ಸಾಕ್ಷಿದಾರ ಅಂತ ಹೇಳ್ಬೋದು. ಹಾಗಾಗಿ ಅವನು ಹೇಳಿದಂತ ಈ ಎಲ್ಲಾ ಕಥೆಯ ಈ ತಲೆಬುರುಡೆ ರಹಸ್ಯವನ್ನ ಭೇದಿಸಲಿಕ್ಕೆ SITಯ ಹೆಡ್ ಆಗಿರುವಂತ ಪ್ರಣಬ್ ಮೊಹಂತಿ ಅವರು ಸ್ವತಃ 1-to-1 ಮಾತಾಡಿ ಎಲ್ಲವನ್ನು ಬಾಯಿ ಬಿಡಿಸಿದ್ರು. ಒಂದು ಹಂತದ ಮಾಹಿತಿ ಪ್ರಕಾರ ಇದೀಗ ಹೇಳಬೇಕಾದಂತ ಒಂದು ರಹಸ್ಯವನ್ನ ಹೇಳ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವನಿಗೆ SIT ತಂಡದ ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ. ಮೊದಲ ದಿನ ಅವನನ್ನು ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಅನುಚೇತ್ ಅವರು ಮಾಡಿದ್ರು, ಅಂದ್ರೆ ಅವನನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಅದಾದ ನಂತರ ಆ ರಿಪೋರ್ಟ್ ಮೊಹಂತಿ ಅವರಿಗೆ ಕಳಿಸ್ತಾರೆ ಅನುಚೇತ್ ಅವರು. ಅದಾದ ನಂತರ ಮೊಹಂತಿ ಅವರು ಇವತ್ತು ಅವನನ್ನ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡ ನಂತರ ಸ್ಪಷ್ಟವಾಗಿ ಎಲ್ಲವನ್ನು ಕೇಳ್ತಾರೆ. ಯಾಕಂದ್ರೆ ಮೊದಲನೇ ದಿನದಲ್ಲಿ ಧರ್ಮಸ್ಥಳದಲ್ಲಿ ಯಾವಾಗ ಬಂದೆ, ಯಾವ ಕಾರಣಕ್ಕಾಗಿ ಹಣವನ್ನು ಹೂತಾಕಿದ್ದೆ, ಯಾರು ನಿನಗೆ ಒತ್ತಡವನ್ನು ಹೇರ್ತಿದ್ರು, ಆ ಬಾಡಿಗಳು ಎಲ್ಲಿದ್ವು, ಅಥವಾ ಹೆಣ್ಮಕ್ಳ ಬಾಡಿನ ಗಂಡ್ಮಕ್ಳ ಬಾಡಿನ ಎಷ್ಟು ವಯಸ್ಸು ಎಲ್ಲವನ್ನ ಉಭಯ ಕುಶಲೋಪರಿಯ ತರವನ್ನು ಕೇಳಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಮೊದಲ ಹಂತದಲ್ಲಿ ಯಾವ ಜಾಗದಲ್ಲಿ ಹೂತಿಟ್ಟೆ ಎನ್ನುವ ಪ್ರಶ್ನೆಯನ್ನ SIT ತಂಡ ಅಂದ್ರೆ ಅನುಚಿತ್ ಅವರು ಕೇಳಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಯಾವಾಗ ಕೊನೆಯ ಹಂತಕ್ಕೆ ಹೋಗಬಾರ್ದು, ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಅನ್ನೋ ಹಂತದಲ್ಲಿ ಭೀಮನನ್ನ ತುಂಬಾ ಚೆನ್ನಾಗಿ ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಮತ್ತು 7-8 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರಂತ ಅವರನ್ನ ವಕೀಲರ ಸಮ್ಮುಖದಲ್ಲಿ ವಕೀಲರ ಜೊತೆ ಕಳ್ಸ್ಕೊಳ್ಬಿಟ್ರು, ನಿಗೂಢ ಜಾಗದಲ್ಲಿ ಕಳ್ಸ್ಕೊಳ್ಬಿಟ್ರು. ಇವತ್ತು ಮತ್ತೆ ಅವನನ್ನ ಕರೆಸಿಕೊಂಡು SIT ಟೀಮ್ ಎನ್ಕ್ವೈರಿ ಮಾಡುತ್ತೆ, ಅಂದ್ರೆ ವಿಚಾರಣೆ ಮಾಡುತ್ತೆ. ಆವಾಗ ಇದ್ದಂಥವ್ರು ಮಾಸ್ಟರ್ ಮೈಂಡ್ ಆಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಕೆಲವೊಂದು ಗಂಟೆಗಳ ಕಾಲ ಮಾತಾಡಿ ಅದಾದ ನಂತರ ಅವನು ಹೇಳಬೇಕಾದಂತ ರಹಸ್ಯವನ್ನು ಭೇದಿಸ್ಬಿಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ 164 ಸ್ಟೇಟ್ಮೆಂಟ್ ಕೊಟ್ಟಾಗ ಕೆಲವೊಂದು ಹೆಸರುಗಳನ್ನು ಹೇಳಿದ್ದಾನೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಅದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಆದ್ರೆ ಪ್ರಣಬ್ ಮೊಹಂತಿ ಅವರು ಕೇಳಿದಾಗ ಆ ಹೆಸರನ್ನು ಕೂಡ ಹೇಳಿದ್ದಾನೆ. ಇದೇ ಮೇಲ್ವಿಚಾರಕ ಬಂದು ನನಗೆ ಹೇಳಿದ್ದಾನೆ, ಹಾಗಾಗಿ ನಾನು ಹೆಣವನ್ನು ಹೂತಾಕಿದ್ದೇನೆ. ಜೊತೆಗೆ ನಾನು ಹೂತಾಕಿರುವಂತಹ ಪ್ರತಿಯೊಂದು ಹೆಣದ ಏಜನ್ ಹೇಳಬಲ್ಲೆ, ಯಾವ ಏರಂತ ಹೇಳಬಲ್ಲೆ, ಗಂಡಂತ ಹೇಳಬಲ್ಲೆ, ಹೆಣ್ಣಂತ ಹೇಳಬಲ್ಲೆ, ಎಲ್ಲವೂ ಕೂಡ ನನ್ನ ಹತ್ರ ದಾಖಲೆ ಇದೆ, ಅಂದ್ರೆ ದಾಖಲೆ ನೆನಪಿದೆ. ಹಾಗಾಗಿ ನಾನು ಈಗ ನಿಮ್ಮನ್ನ ನಂಬಿ ಜಾಗವನ್ನ ಹೇಳ್ತೇನೆ ಎನ್ನುವಂತ ಕಾರ್ಯಕ್ಕೆ ಮುಂದಾಗಿ ಜಾಗವನ್ನು ಹೇಳಿದ್ದಾನೆ. ಆ ಊರಿನ, ಆ ಜಾಗದ, ಆ ಮೂಲೆಯ, ಆ ಬೆಟ್ಟದ ಎಲ್ಲಾ ತುದಿಯನ್ನು ಹೇಳಿದ್ದಾನೆ. ಹಾಗಾಗಿ SIT ತಂಡಕ್ಕೆ ಒಂದು ಕ್ಲಾರಿಟಿ ಬಂದಿದೆ, ಇಲ್ಲ ಇವನು ಸುಳ್ಳು ಹೇಳ್ತಾ ಇಲ್ಲ ಅನ್ನುವಂಥ ಕ್ಲಾರಿಟಿ ಬಂದಿದೆ. ಯಾಕಂದ್ರೆ ಯಾರಾದ್ರೂ ಕ್ರಿಮಿನಲ್ ಕರ್ಕೊ ಬಂದಾಗ, ಯಾರನ್ನಾದ್ರೂ ಕಳ್ಳನ ಕರ್ಕೊ ಬಂದಾಗ, ಯಾರನ್ನಾದ್ರೂ ಒಂದು ದರೋಡೆಕೋರನ ಕರ್ಕೊ ಬಂದಾಗ, ಅಥವಾ ಯಾರನ್ನಾದ್ರೂ ಕೊಲೆಕಾರನ ಕರ್ಕೊ ಬಂದಾಗ ಅವನಿಗೆ ಸುಳ್ಳು ಹೇಳುವಂತ ಚಾನ್ಸ್ ಇದೆ ಮತ್ತು ತಪ್ಪಿಸ್ಕೊಳ್ಳುವಂತ ಚಾನ್ಸ್ ಇದೆ. ಆದ್ರೆ ಇವನ್ ಹಾಗಲ್ಲ, ಇವನು ಅಪರಾಧಿ ಅಲ್ಲ, ಇವನು ಕ್ರಿಮಿನಲ್ ಅಲ್ಲ, ಇವನ ಮೇಲೆ ಯಾವುದೂ ಆರೋಪ ಇಲ್ಲ. ಹಾಗಾಗಿ ಇವನ ಹೇಳಿದ್ದನ್ನ ನಂಬುವಂತೆ ಮಾಡಿ, ಅಥವಾ ಇವನನ್ನ ತನ್ನ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು, ಭೀಮನನ್ನ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಅವನು ಹೇಳಿದಂತ ಎಲ್ಲಾ ವಿಷಯಗಳು ಇದೀಗ SIT ತಂಡ ಕೇಳ್ಕೊಂಡು ಇದೀಗ ಆ ಜಾಗಕ್ಕೆ ಹೋಗುವಂತ ಎಲ್ಲಾ ತಯಾರಿಯನ್ನು ಮಾಡ್ಕೊಂಡಿದೆ. ಜೊತೆಗೆ ಅವನು ಯಾಕೆ ಹೋದ ಅಂದ್ರೆ ಇವತ್ತಿನ ಎನ್ಕ್ವೈರಿಯಲ್ಲಿ ಆಗಿದ್ದಂಥದ್ದು ಧರ್ಮಸ್ಥಳ ಬಿಡ್ಲಿಕ್ಕೆ ಕಾರಣ ಏನು. ಯಾಕಂದ್ರೆ 1995ರಿಂದ 2014 ತನಕ ಅವನು ಕೆಲಸ ಮಾಡ್ತಾನೆ. ಅದರಲ್ಲಿ 2012ರಲ್ಲಿ ಅವನಿಗೆ ಒಂದು ಘೋರ ಘಟನೆ ನಡೆಯುತ್ತೆ. ಅದಂದ್ರೆ ಸರಿಸುಮಾರು 13-14 ವರ್ಷದ ವಯಸ್ಸಿನ ಹುಡುಗಿಯನ್ನ ಯೂನಿಫಾರ್ಮ್ ಸಹಿತ ಅವನು ಹೂತಾಕ್ತಾನೆ. ಅದಾದ ನಂತರ ಒಂದು ಲೆವೆಲ್ಗೆ ಅವನು ಜೀವಪ್ಸೆ ಬರುತ್ತೆ ಮತ್ತು ಅವನು ಆ ಕೆಲಸವನ್ನು ಬಿಡ್ಲಿಕ್ಕೆ ತಯಾರಾಗಿರ್ತಾನೆ. ಜೊತೆಗೆ ಆ ಪೊಲೀಸ್ಗೆ ಹೇಳಬೇಕು, ನನಗೆ ತ್ರಾಸ ಆಗ್ತಿದೆ ಅಥವಾ ನನಗೆ ಸ್ವಲ್ಪ ಹಿಂಸೆ ಆಗ್ತಿದೆ ಅನ್ನುವಂತ ಪಾಪ ಪ್ರಜ್ಞೆ ಕಾಡ್ಲಿಕ್ಕೆ ಶುರುವಾಗಿದ್ದು 2012ರಲ್ಲಿ. ಅದಾದ ನಂತರ ಅವನು ಕೆಲಸ ಮುಂದುವರಿಸ್ತಾ, ಯಾಕಂದ್ರೆ ನೀನು ಕೆಲಸ ಬಿಟ್ಟು ಹೋಗಬಾರ್ದು, ನೀನೇನಾದ್ರೂ ಪೊಲೀಸರಿಗೆ ಹೇಳ್ಬಿಟ್ರೆ ಅಥವಾ ನೀನೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ನಿನ್ನನ್ನು ಕೂಡ ಅಲ್ಲಿ ಹೂತಾಕ್ತೇನೆ ಅನ್ನುವಂತ ಮೇಲ್ವಿಚಾರಕರನ್ನ ಧಮಕಿ ಇದ್ದಿಲ್ಲ. ಅದು ಅವನಿಗೆ ಕಸಿವಿಸಿ ಆಯ್ತು, ಭಯ ಆಯ್ತು. ಆಗ್ಲೂ ಕೂಡ 1-1.5 ವರ್ಷ ಕೆಲಸ ಮಾಡ್ತಾನೆ. ಅದಾದ ನಂತರ ಅವನು ಯಾವಾಗ ಅವನ ಸಂಬಂಧಿಯ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಒಳಗಾಯ್ತಲ್ಲ, ಅದಾದ ನಂತರ ಕುಟುಂಬ ಸಮೇತ ಅವನು ಧರ್ಮಸ್ಥಳವನ್ನು ಖಾಲಿ ಮಾಡ್ತಾನೆ ಮತ್ತು ಹೋಗಬೇಕಾದ ಎಲ್ಲೋ ಹೋಗಿ ಅವನ ಜೀವನವನ್ನು ಕಟ್ಕೊಳ್ತಾನೆ. ಆದ್ರೂ ಕೂಡ ಅವನಿಗೆ ಪಾಪ ಪ್ರಜ್ಞೆ ಕಾಡ್ತಾನೆ ಇರುತ್ತೆ. ಯಾಕಂದ್ರೆ ನಾನು ಸುಮ್ಮನೆ ಹೆಣವನ್ನು ಹೂತಾಕಿದ್ದೇನೆ, ಯಾರೋ ಮಾಡಿದ ಪಾಪಕ್ಕೆ ನಾನು ಪಾಪ ಪ್ರಜ್ಞೆ ಅಥವಾ ನಾನು ಕೆಟ್ಟದನ್ನ ನಾನು ಪಡ್ಕೊಳ್ತಿದ್ದೆ ಅನ್ನೋ ಕಾರಣಕ್ಕಾಗಿ ಅವನಿಗೆ ಪಾಪ ಪ್ರಜ್ಞೆ ಕಾಡುತ್ತೆ. ಅದಾದ ನಂತರ
ಕೆಲವೊಂದು ವಕೀಲರನ್ನು ಸಂಪರ್ಕ ಮಾಡಿ ಮತ್ತು ಈ ಘಟನೆಗಳನ್ನೆಲ್ಲ ಒಂದು ತಿಳ್ಕೊಂಡು ಬೆಂಗಳೂರಿಗೆ ಬಂದು ವಕೀಲರನ್ನು ಸಂಪರ್ಕ ಮಾಡ್ತಾರೆ. ವಕೀಲರ ಮೂಲಕ ಒಂದು ತಲೆಬುರುಡೆ ಸಮೇತ ಕೋರ್ಟಿಗೆ ಹಾಜರಾಗ್ತಾನೆ. ಇದು ಹಳೆಯ ಕತೆ ನೋಡಿ. ಇವೆಲ್ಲ ಆದ ನಂತರ SIT ತಂಡಕ್ಕೆ ಒಂದು ಕ್ಲಾರಿಟಿ ಸಿಕ್ಬಿಟ್ಟಿದೆ, ಹೌದು ಇವನು ಹೆಣವನ್ನು ಹೂತಾಕಿದ್ದಾನೆ, ಜಾಗವನ್ನು ಕೂಡ ಹೇಳಿದ್ದಾನೆ. ಹಾಗಾಗಿ SIT ತಂಡ ಒಂದು ಪ್ಲಾನ್ ಮಾಡ್ಕೊಂಡಿದೆ. ಅದೇನಂದ್ರೆ ಈಗ ಪೊಲೀಸ್ ಸಿಬ್ಬಂದಿ ಜೊತೆ ಅಂದ್ರೆ 20 ಪೊಲೀಸ್ ಸ್ಟಾಫ್ ಇದೆ ಮತ್ತು 4 ಜನ IPS ಆಫೀಸರ್ಸ್ ಇದ್ದಾರೆ. ಅವ್ರ ಜೊತೆಗೆ ಗ್ರೌಂಡ್ ಲೆವೆಲ್ ಸಮಾಧಿಯನ್ನ ಎಕ್ಸಿಮೇಷನ್ ಮಾಡಬೇಕು, ಅಂದ್ರೆ ಸಮಾಧಿಯಲ್ಲಿ ಹೂತಿಟ್ಟ ಹೆಣವನ್ನ ಎತ್ತಬೇಕು ಅನ್ನೋ ಕಾರಣಕ್ಕಾಗಿ ಇದೀಗ ದೊಡ್ಡ ತಯಾರನ್ನು ಮಾಡ್ಕೊತಿದ್ದಾರೆ. ಆ ಜಾಗವನ್ನ ತಮ್ಮ ಒಂದು ಪೊಲೀಸ್ ಸಿಬ್ಬಂದಿಯ ಜೊತೆಗೆ ಅವನನ್ನು ಕಳಿಸಿಯೋ ಅಥವಾ ಅವನು ಹೇಳಿದಂಥ ಜಾಗಕ್ಕೆ ಇವರು ಹೋಗಿ ಅವೆಲ್ಲವೂ ಕೂಡ ನೈಟ್ ಅಲ್ಲೇ ರಾತ್ರಿ ಆ ಜಾಗವನ್ನು ನೋಡಿ ಅಲ್ಲೊಂದು ಸರ್ಪಗಾವಲನ್ನು ಇಡುವಂತ, ಅಲ್ಲೊಂದು ಯಾರಿಗೂ ತಿಳಿದಂತೆ ಒಂದು ಗುಪ್ತಚರ ಇಲಾಖೆಯ ಗುಪ್ತ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಎಷ್ಟು ಮನೆ ಇದೆ, ಅಕ್ಕಪಕ್ಕ ಯಾರಾದ್ರೂ ಬರ್ಬೋದಾ, ನಾವು ಏನಾದ್ರೂ ಗಾಡಿ ತಗೊಂಡು ಹೋದ್ರೆ ಅಲ್ಲಿ ಯಾರು ಜನ ಬರ್ಬೋದು, ಸಮಾಧಿ ಆಗುವ ಟೈಮಲ್ಲಿ ಏನಾದ್ರೂ 100 ಜನ 1000 ಜನ ಬಂದ್ಬಿಟ್ರೆ ಅಲ್ಲಿ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ SIT ತಂಡ ಅವನು ಹೇಳಿದಂತ ಊರಿನ ಆ ಮೂಲೆಯ ಆ ಒಂದು ಬೆಟ್ಟದ ತುದಿಯ ಅಕ್ಕಪಕ್ಕ ಎಲ್ಲ ಕಡೆ ಕೂಡ ನಾನ್ ಯೂನಿಫಾರ್ಮಲ್ಲಿ ಅಂದ್ರೆ ಗುಪ್ತಚರ ಇಲಾಖೆಯವರು ಕೆಲಸ ಮಾಡ್ತಾರಲ್ಲ, ಹಾಗಾಗಿ ಆ ತರ ಕಸ್ಟಮ್ ಅಧಿಕಾರಿಯ ವೇಷದಲ್ಲಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಆ ಏರಿಯಾವನ್ನು ಸುತ್ತಾಕ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ಅಂದ್ರೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಾಗ ಫೋಟೋಗ್ರಾಫರ್ಸ್ ಇರಬೇಕಾಗುತ್ತೆ, ಸೈಂಟಿಫಿಕ್ ವಲಯದಲ್ಲಿ FSL ಅಧಿಕಾರಿಗಳು ಇರಬೇಕಾಗುತ್ತೆ, ಮತ್ತು ಅವು ಯಾವುದೇ ಒಂದು ಬಾಡಿಯ ಅಥವಾ ಮೃತದೇಹದ DNA ಹಾಳಾಗಬಾರ್ದು, ಯಾವುದೇ ಕೂಡ ಸಾಕ್ಷಿ ನಾಶ ಆಗಬಾರ್ದು ಅಂದ್ರಷ್ಟೇ ಎಲ್ಲವನ್ನು ತಯಾರಿ ಮಾಡಿಕೊಂಡು ಇವತ್ತು ಸೋಮವಾರ, ನಾಳೆ ಅಥವಾ ನಾಡಿದ್ದು ಅಂದ್ರೆ ಮಂಗಳವಾರ ಅಥವಾ ಬುಧವಾರ ಎಲ್ಲ ಅವನು ಹೇಳಿದಂತ ಸಮಾಧಿ ಅಗಿಯುವಂತ ಕಾರ್ಯಕ್ಕೆ ಮುಂದಾಗುತ್ತೆ. ಯಾಕಂದ್ರೆ ಅಲ್ಲಿಗೆ ಸಮಾಧಿ ಅಗಿಯುವಂಥದ್ದು ಸಾಮಾನ್ಯವಲ್ಲ, ಅದು ಯಾವುದೇ ಒಂದು ಮೂಳೆಗೆ ಪೆಟ್ಟಾಗಬಾರ್ದು, ಏನೂ ಆಗಬಾರ್ದು. ಅಲ್ಲಿ ಗಂಟೆಗಟ್ಟಲೆಲ್ಲ ದಿನಗಟ್ಟಲೆಲ್ಲ 2 ದಿನ ಕೂಡ ತಾಗ್ಬೋದು. ಯಾಕಂದ್ರೆ ಅಲ್ಲಿ 100 ಶವ ಇರುತ್ತೆ, ಒಂದು ಮೂಳೆ ಮುರಿದೋದ್ರೂ ಮತ್ತೊಂದು ಮೂಳೆ ಇದಾಗುತ್ತೆ. ಹಾಗಾಗಿ ಸಾಕ್ಷಿ ನಾಶ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ರಾಷ್ಟ್ರೀಯ ಎಕ್ಸ್ಪರ್ಟ್ಗಳಾಗಿರ್ಬೋದು, ರಾಷ್ಟ್ರೀಯ FSL ಅಧಿಕಾರಿಗಳಾಗಿರ್ಬೋದು ಮತ್ತು SIT ತಂಡ ಅಲ್ಲಿ ಬೀಡು ಬೀಳುತ್ತೆ. ಜೊತೆಗೆ ಭೀಮನು ಕೂಡ ಅದಕ್ಕೆ ಸಾಕ್ಷಿ ಆಗ್ತಾನೆ. ಭೀಮ ಹೇಳಿದಂತ ಒಂದೊಂದು ಜಾಗದಲ್ಲೂ ಕೂಡ ನಿಮ್ಗೆ ಒಂದೇ ಸಲ 10 ಹೆಣ ಬರಲ್ಲ, ಒಂದೇ ಸಲ 10 ಹೆಣವನ್ನು ಒಂದು ಗುಂಡಿಯಲ್ಲಿ ಮುಚ್ಚಾಕಲ್ಲ. ಯಾವುದೋ ಒಂದು ಕೆಟ್ಟ ಕೆಲಸ ಆಗುತ್ತೆ, ಕೆಲವೊಂದು ದೌರ್ಜನ್ಯ ಆಗುತ್ತೆ, ಆ ಬಾಡಿ ಅಂತ ಅಂದ್ಕೊಂಡು ಭೀಮನಿಗೆ ಕೊಟ್ಟಿರ್ತಾರೆ. ಆ ಭೀಮ ಅದಕ್ಕೆ ಒಂದು ಹೊಂಡ ತೆಗೆದಲ್ಲಿ ಹೂತಾಕಿರ್ತಾನೆ. ಹಾಗಾಗಿ ಅವನಿಗೆ ಒಂದೊಂದು ಬಾಡಿಯ ಜಾಗವೂ ಗೊತ್ತಿದೆ. ಅದೇ ಕಾರಣಕ್ಕಾಗಿ SIT ತಂಡ ಅವನು ನಂಬಿದೆ. ಭೀಮ ಕೂಡ SIT ತಂಡವನ್ನು ನಂಬಿದ್ದೇನೆ. ಯಾಕಂದ್ರೆ ಈಗಾದ್ರೂ ನನಗೆ ನ್ಯಾಯ ಸಿಗುತ್ತೆ ಅನ್ನುವ ಕಾರಣಕ್ಕಾಗಿ SIT ತಂಡದ ಮುಂದೆ ಯಾವುದೇ ಮುಚ್ಚುಮರೆಯಿಲ್ಲದೆ ಎಲ್ಲವನ್ನು ಹೇಳಿದ್ದನ. ಜೊತೆಗೆ ತಾನು ಹೇಳಬೇಕಾದಂತ ಎರಡು ಹೇಳಿಕೆ, ಒಂದು ಸಮಾಧಿ ಇರುವಂತ ತಾನು ಹೂತಿಟ್ಟ ಜಾಗವನ್ನು ಹೇಳಿದ್ದಾನೆ ಪ್ರಪ್ರಥಮ ಬಾರಿಗೆ. ಅಂದ್ರೆ ಈ 5-6 ಎನ್ಕ್ವೈರಿ ಆದ ನಂತರ ಮೊದಲು ಅವನು ಪೊಲೀಸ್ ಸ್ಟೇಟ್ಮೆಂಟ್ ಕೊಡ್ತಾನೆ, ಅಂದ್ರೆ ಒಂದು ಲೆಟರ್ ಕೊಡ್ತಾನೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹೇಳ್ತಾನೆ. ಅದಾದ ನಂತರ ಜಿತೇಂದ್ರ ಅವರ ಮುಂದೆ ಮತ್ತೆ ಎನ್ಕ್ವೈರಿ ಆಗುತ್ತೆ. ಅದಾದ ನಂತರ 161 ಆಗುತ್ತೆ. ಅದಾದ ನಂತರ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಆಗುತ್ತೆ. ಅದಾದ ನಂತರ ಮೊಹಂತಿ ಅವರ ಸಮ್ಮುಖದಲ್ಲಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಆಗುತ್ತೆ, ಎನ್ಕ್ವೈರಿ ಆಗುತ್ತೆ. ಹೀಗಾಗಿ ಹಲವಾರು ಸ್ಟೇಟ್ಮೆಂಟ್ ಆದ ನಂತರ, ಹಲವಾರು ಎನ್ಕ್ವೈರಿ ಆದ ನಂತರ ಕೊನೆಯದಾಗಿ ನಿನ್ನೆ ಸಂಜೆಯ ಹೊತ್ತಿಗೆ 2 ವಿಷಯವನ್ನು ಬಾಯ್ಬಿಟ್ಟಿದ್ದಾನೆ. ಅದೇನಂದ್ರೆ, ಒಂದು, ತಾನು ಹೂತಿಟ್ಟ ಶವದ ಜಾಗವನ್ನ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾನೆ. ಎರಡನೇದಾಗಿ ಅದಕ್ಕೆ ಕಾರಣಕರ್ತರಾದಂತ ಮೇಲ್ವಿಚಾರಕರ ಹೆಸರನ್ನು ಕೂಡ ಹೇಳಿದ್ದಾನೆ. ಹಾಗಾಗಿ ಇದೀಗ ಒಂದು ಕಡೆ ಸಮಾಧಿ ಅಗಿಯುವಂತ ಒಂದು ಕಾರ್ಯ ಮಾಡಬೇಕಾಗುತ್ತೆ. ಅದಾದ ನಂತರ ಅದು FSL ಹೋಗುತ್ತೆ, DNA ಟೆಸ್ಟ್ ಮ್ಯಾಚ್ ಆಗುತ್ತೆ, ಅಥವಾ ಯಾರಾದ್ರೂ ಸಾಕ್ಷಿದಾರರು ಅಥವಾ ಯಾರಾದ್ರೂ ಸಂತ್ರಸ್ತರು ಬಂದ್ರೆ ಅವರ ಜೊತೆ DNA ಮ್ಯಾಚ್ ಮಾಡುವಂತ ಒಂದು ಕಾರ್ಯಕ್ಕೆ ಮುಂದಾಗತ್ತೆ. ಎರಡನೇದಾಗಿ ಭೀಮಾ ಹೇಳಿದಂತೆ ಹೆಸರಿದೆಯಲ್ಲ, ಅವರ ಮೇಲೆ ಕೂಡ FIR ಆಗತ್ತೆ. ಅವರನ್ನು ಕೂಡ ಎನ್ಕ್ವೈರಿ ಕರೆಸ್ತಾರೆ. ಅವರ ಸಮ್ಮುಖದಲ್ಲಿ ಕೂಡ ಎನ್ಕ್ವೈರಿ ಆಗುತ್ತೆ. ಹಾಗಾಗಿ ಇದೀಗ ಒಂದು ಸಮಾಧಿಯಾಗಿರುವಂತ ಕೆಲಸ ಆದ್ರೆ, ಮತ್ತೊಂದು ಕಡೆ ದೊಡ್ಡವರಿಗೆ ಈ ಕೆಟ್ಟ ಕೆಲಸಕ್ಕೆ ಕಾರಣಕರ್ತಾದಂತವರಿಗೆ ಎದೆ ನಡುಗ್ತಾ ಇದೆ. ಹಾಗಾಗಿ ಯಾವಾಗ ಬೇಕಾದ್ರೂ ಕೂಡ ಸಮಾಧಿ ಅಗಿಯುವಂತ ಕ್ಷಣ ಆರಂಭವಾಗಬಹುದು. ಸಮಾಧಿ ಅಗಿದು 1-2 ಬಾಡಿ ಸಿಕ್ತಂದ್ರೆ ಅಲ್ಲಿಗೆ ಈ ವಿಷಯ ದೊಡ್ಡದಾಗತ್ತೆ. ಅಲ್ಲಿಗೆ ಭೀಮನ ತಲೆಬೂಡ ರಹಸ್ಯ ಮತ್ತಷ್ಟು ರೋಚಕವಾಗುತ್ತೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಅಂದ್ರೆ, ಭೀಮ ಬರುವಾಗ ಒಬ್ಬರೇ ಬಂದಿಲ್ಲ, ಒಂದೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಬರುವಾಗ ಒಂದು ಬಾಡಿಯನ್ನು ಕೂಡ ಎತ್ಕೊ ಬಂದಿದ್ದಾನೆ, ಒಂದು ಅಸ್ಥಿ ಪಂಜರವನ್ನು ಕೂಡ ಎತ್ಕೊ ಬಂದಿದ್ದಾನೆ. ಅದು ಕೂಡ ಒಂದು ಮಟ್ಟಿನ ಕಾನೂನು ಅಪರಾಧ ಆಗುತ್ತೆ. ಅವರ ಮೇಲೂ ಕೂಡ ಒಂದು ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಒಂದು ಅವಕಾಶ ಇದೆ ಅಂತ ಇದೀಗ ಅನೇಕರು ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ಬಿಟ್ಟು ಒಂದ್ ವೇಳೆ ಭೀಮ ಹೇಳಿದಂತೆ ಎಲ್ಲ 100 ಶವಗಳನ್ನ ಸಿಕ್ಬಿಟ್ರೆ, ಒಂದ್ ವೇಳೆ ಭೀಮ ಹೇಳಿದಂತೆ ಅಲ್ಲಿ 100 ಶವಗಳು ಸಿಕ್ಬಿಟ್ರೆ, 100 ಅಸ್ಥಿಪಂಜಗಳು ಸಿಕ್ಬಿಟ್ರೆ, ಭೀಮ ತನ್ನಂತ ಒಂದು ಬುರುಡೆಯ ರಹಸ್ಯ ಅಷ್ಟು ದೊಡ್ಡದಾಗಲ್ಲ ಮತ್ತು ಅವನ ಮೇಲೆ ಯಾವುದು ಕೇಸ್ ಆಗ್ಲಿಕ್ಕಿಲ್ಲ. ಒಂದ್ ವೇಳೆ 1-2 ಬಾಡಿ ಸಿಕ್ಕಿ ಅಲ್ಲಿ ಅಷ್ಟಕ್ಕಷ್ಟೇ ಆಗ್ಬಿಟ್ರೆ, ಆಗ ಭೀಮ ತಂದ
ಭೀಮ ತಂದ ತಲೆಬುರುಡೆಯ ರಹಸ್ಯ ಅವನ ಬುಡಕ್ಕೆ ಬರುತ್ತೆ ಅನ್ನೋದು ಕೂಡ ಅನೇಕರು ಮಾತನಾಡ್ತಿದ್ದಾರೆ. ಏನೇ ಆಗಲಿ ಭೀಮ SIT ತಗೊಂಡವನು ನಂಬಿದ್ದಾನೆ, SIT ಭೀಮನನ್ನು ನಂಬಿದೆ. ಹಾಗಾಗಿ SIT ಮುಂದೆ ಎಲ್ಲವನ್ನು ಬಿಚ್ಚಿ ಹೇಳ್ಬಿಟ್ಟಿದ್ದಾನೆ. ಇದೀಗ ಸಮಾಧಿಯಾಗಿರುವಂತ ಒಂದು ಕಾರ್ಯಕ್ಕೆ SIT ತಂಡ ಕೂಡ ಮುಂದಾಗುತ್ತೆ. ಜೊತೆಗೆ ಎಲ್ಲವೂ ಅರೇಂಜ್ ಮಾಡ್ಕೊಳ್ತಿದೆ. JCB ಆಗಿರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆ ಆಗಿರ್ಬೋದು, ಪೊಲೀಸ್ ಭದ್ರತೆ ಆಗಿರ್ಬೋದು, CCTVನೋ ಅಥವಾ ಬೇರೆ ಬೇರೆ ವಿಡಿಯೋಗ್ರಾಫರ್ಗಳು ಅಥವಾ FSL ಅಧಿಕಾರಿಗಳು ಕೂಡ ಬೆಂಗಳೂರಿನಿಂದ ಅಥವಾ ಹೈದರಾಬಾದ್ನಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆಗೆ ಮುಖ ಮಾಡಿ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.